ನಿರ್ವಹಣೆ ಇಲ್ಲದೆ ಆಕರ್ಷಣೆ ಕಳೆದುಕೊಂಡ ಜಿಂಕೆವನ. ಉದ್ಯಾನವನದ ಕಾಯಕಲ್ಪಕ್ಕೆ ಸಿಗಲಿ ಆದ್ಯತೆ. ಸುಣ್ಣ ಬಣ್ಣದೊಂದಿಗೆ ಆಗಬೇಕಿದೆ ಸಣ್ಣ ಪುಟ್ಟ ದುರಸ್ತಿ. ಹೌದು, ಈ ಜಿಂಕೆವನದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಕದ್ರಿ ಪಾರ್ಕ್ ಬಳಿಯ ಜಿಂಕೆ ವನವನ್ನ ಕದ್ರಿ ಪಾರ್ಕ್ಗೆ ಪರ್ಯಾಯವಾಗಿ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ತೋಟಗಾರಿಕಾ ಇಲಾಖೆ, ಮೂಡ, ಮಹಾನಗರ ಪಾಲಿಕೆ ವತಿಯಿಂದ ಅಭಿವೃದ್ಧಿಯಾಗಿ ಹಲವು ವರ್ಷಗಳು ಕಳೆದಿದ್ದು, ಇದೀಗ ಪಾರ್ಕ್ಗೆ ಸೂಕ್ತ ನಿರ್ವಹಣೆಯ ಕೊರತೆ ಉಂಟಾಗಿದೆ. ಅದರಲ್ಲಿನ ನೀರು ಕಲುಷಿತಗೊಂಡಿದೆ. ಕೆಲವು ಕಲ್ಲು ಬೆಂಚುಗಳಲ್ಲಿ ಕುಳಿತುಕೊಳ್ಳಲು ಜನರಿಗೆ ಸಾಧ್ಯವಿಲ್ಲ, ಕುಳಿತುಕೊಳ್ಳಲು ಯೋಗ್ಯವಿಲ್ಲ. ಮಳೆಗಾಲದಲ್ಲಿ ಹಿಡಿದ ಪಾಚಿ ಹಾಗೆ ಒಣಗಿ ಹೋಗಿದ್ದು, ಬಣ್ಣ ಬಳಿದು ಕುಳಿತುಕೊಳ್ಳಲು ಯೋಗ್ಯವಾಗುವಂತೆ ಮಾಡಬೇಕಿದೆ. ಪಾರ್ಕ್ನ ಆವರಣದ ಗೋಡೆ ಬದಿಯಲ್ಲಿ ಪೊದೆಗಳ ರೀತಿಯಲ್ಲಿ ಗಿಡಗಳು ಬೆಳೆದಿದ್ದು, ತರಗೆಲೆಗಳ ನಡುವೆ ನೀರು, ತಂಪು ಪಾನೀಯಗಳನ್ನು ಕುಡಿದು ಎಸೆದ ಬಾಟಲಿಗಳು ಕೂಡ ಬಿದ್ದಿವೆ. ಕೆಲವು ಕಡೆಗಳಲ್ಲಿ ಹುತ್ತಗಳು ಬೆಳೆದಿವೆ. ಜಿಂಕೆವನ ಪಾರ್ಕ್ ಪ್ರದೇಶ 1.75 ಎಕರೆ ವಿಸ್ತೀರ್ಣ ಹೊಂದಿದ್ದು, ಮೊದಲೇ ಸ್ಥಳದಲ್ಲಿದ್ದ ದೊಡ್ಡ ಮರಗಳನ್ನು ಹಾಗೆ ಉಳಿಸಿಕೊಂಡು ಅವುಗಳ ನಡುವೆ ಹೂವಿನ ಗಿಡಗಳನ್ನು ಬೆಳೆಸಿ ಕಾಲು ಹಾದಿ ಕುಳಿತುಕೊಳ್ಳಲು ಬೆಂಚು, ಗ್ಯಾಲರಿ ಇತ್ಯಾದಿಗಳನ್ನು ಅಳವಡಿಸಲಾಗಿತ್ತು. ಜಿಂಕೆವನಕ್ಕೆ ಪ್ರವೇಶ ಶುಲ್ಕ ಇರುವುದರಿಂದ ಕದ್ರಿಯ ಮುಖ್ಯ ಪಾರ್ಕಿಗೆ ಹೋಲಿಸಿದರೆ ಭೇಟಿ ನೀಡುವವರ ಸಂಖ್ಯೆಯೂ ಕಡಿಮೆ ಇದೆ. ಫೋಟೋ ಶೂಟ್, ವಿಡಿಯೋ ಶೂಟ್ಗಳಿಗಿಂತ ದುಬಾರಿ ಶುಲ್ಕವೂ ಇದೆ. ಈ ಕಾರಣಕ್ಕಾಗಿ ಬಹುತೇಕ ಮಂದಿ ಸ್ಮಾರ್ಟ್ ಸಿಟಿಯಿಂದ ಅಭಿವೃದ್ಧಿಪಡಿಸಲಾದ ರಸ್ತೆಯ ಇಕ್ಕೆಲಗಳಲ್ಲಿಯೇ ಫೋಟೋ ಶೂಟ್ಗಳನ್ನು ಮಾಡುತ್ತಾರೆ. 2.30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಾರ್ಕ್ನಲ್ಲಿ ಅಳವಡಿಸಲಾಗಿರುವ ಸಂಗೀತ ಕಾರಂಜಿ ತನ್ನ ಕೆಲಸ ನಿಲ್ಲಿಸಿ ವರ್ಷಗಳೇ ಕಳೆದಿದೆ. ಸಂಗೀತ ಕಾರಂಜಿಯನ್ನ ಮತ್ತೆ ಆರಂಭಿಸುವ ನಿಟ್ಟಿನಲ್ಲಿ ನಡೆದ ಪ್ರಯತ್ನಗಳೆಲ್ಲ ವಿಫಲವಾಗಿದ್ದು, ಕಾರಂಜಿಗಾಗಿ ಅಳವಡಿಸಿದ ಉಪಕರಣ ಮಳೆ ಬಿಸಿಲಿಗೆ ತುಕ್ಕು ಹೊಡೆಯುತ್ತಿದೆ. ಇವುಗಳಿಗಾಗಿ ಮಾಡಿದ ಕೋಟ್ಯಾಂತರ ರೂಪಾಯಿ ವ್ಯರ್ಥವಾದದ್ದಾಗಿದೆ. ಪಾರ್ಕ್ ಒಳಗೆ ರೇಡಿಯೋ ಸ್ಟೇಷನ್ ಹೊಂದಿದೆ, ಆದರೆ ಅದರೊಳಗೆ ರೇಡಿಯೋ ಪ್ರಸಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ವ್ಯವಸ್ಥೆಗಳು ಇಲ್ಲ. ಯಾರೋ ಅದನ್ನು ಕೋಣೆಯಾಗಿ ಉಪಯೋಗಿಸುತ್ತಿದ್ದು, ಆಹಾರ ಸೇವನೆ ಮಾಡಿರುವುದು, ಬಾಟಲ್ಗಳನ್ನು ಇಟ್ಟಿರುವುದು ಕಂಡುಬರುತ್ತದೆ. ಹೊರಗಡೆಯಿಂದ ರೇಡಿಯೋ ಸ್ಟೇಷನ್ ಎಂದು ಬರೆಯಲಾಗಿದ್ದು, ಇದನ್ನ ಅಭಿವೃದ್ಧಿಪಡಿಸಿ ರೇಡಿಯೋ ಪ್ರಸಾರವನ್ನ ಮಾಡಬೇಕು ಎನ್ನುವ ಆಗ್ರಹ ಪಾರ್ಕ್ ಬಳಕೆದಾರರದ್ದಾಗಿದೆ. ಪಾರ್ಕ್ನಲ್ಲಿ ಗಿಡ ಮರಗಳಿದ್ದು, ತಂಪಾದ ವಾತಾವರಣವೂ ಇದೆ, ಆದರೆ ಸುತ್ತಲಿನ ಪ್ರದೇಶವನ್ನ ನಿರ್ವಹಣೆಯಾಗುತ್ತಿಲ್ಲ. ಗ್ಯಾಲರಿಗಳು ಕುಳಿತುಕೊಳ್ಳಲು ಯೋಗ್ಯವಾಗಿಲ್ಲ. ಕನಿಷ್ಠ 2 ವರ್ಷಕ್ಕೊಮ್ಮೆಯಾದರೂ ಸುಣ್ಣ ಬಣ್ಣ ಬಳಿದು ಸುಂದರವಾಗಿ ಕಾಣುವಂತೆ ಮಾಡಬೇಕು ಎನ್ನುತ್ತಾರೆ ಬಳಕೆದಾರರು.